ಇಲ್ಲಿಯ ಸಾಂಪ್ರದಾಯಿಕ ಆಹಾರ, ಫುಡ್, ಟ್ರೆಡಿಷನಲ್ ಫುಡ್, ಸುಂದರವಾದ ಚಿಲ್ಕಾ ಸರೋವರ, ಇಲ್ಲಿನ ಸುಂದರವಾದ ವಧೂವರರು, ಬ್ರೈಡ್ ಆ್ಯಂಡ್ ಗ್ರೂಮ್. ಆ ಒಂದು ವೇಷ ನೋಡಿದ್ರೇ ಕಣ್ಣಿಗೆ ಆಯ್ತಾ ಅಂತ ಅನಿಸುತ್ತೆ. ವಿಶ್ವಕ್ಕೆ ತಮ್ಮ ಜಾನಪದ ಸಂಗೀತವನ್ನು ತಮ್ಮ ಮಾತೃಭಾಷೆಯಲ್ಲೇ ಪ್ರಖ್ಯಾತಿಗೊಳಿಸಿದ ಗಾಯಕಿ ಮಂಕಾ ಮಯಾಂಗ್ಲಂ. ಮಂಕಾ ಮಯಾಂಗ್ಲಂ ಸ್ವತಂತ್ರ ಹೋರಾಟಗಾರ್ತಿಯಾದ ರಾಣಿ ಗ್ಲೈಡಿನ್. ಇವರು ತಮ್ಮ 16ನೇ ವಯಸ್ಸಿನಲ್ಲೇ ಚಳುವಳಿ ಮಾಡಿ ಬಂಧಿಸಲ್ಪಟ್ಟಂಥವರು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಮೊಟ್ಟ ಮೊದಲ ಮಹಿಳೆ ಇವರಾಗಿದ್ದರು. ಮಾರ್ಷಲ್ ಕಲೆಯಲ್ಲಿ ಕತ್ತಿ ವರಸೆಯನ್ನು ತೋರಿಸುವಂತಹ ಪದ್ಧತಿ ತಂಗ್ತಾ. ಮಣಿಪುರದ ಹೆಸರು ತಂಗ್ತಾ. ಇದೊಂದು ಮಾರ್ಷಲ್ ಕಲೆಯಾಗಿದ್ದು ಕತ್ತಿ ವರಸೆಯಾಗಿದೆ. ಇಲ್ಲಿನ ಸಾಂಪ್ರದಾಯಿಕ ಉಡುಗೆ ತೊಡುಗೆ, ಟ್ರೆಡಿಷನಲ್ ಡ್ರೆಸ್. ಇಲ್ಲಿನ ಶ್ರೀಕೃಷ್ಣರ ವೇಷಭೂಷಣ ಇನ್ನೂ ವಿಶೇಷವಾದದ್ದು. ಕೃಷ್ಣ, ರಾಧಾ. ನಮ್ಮ ದಕ್ಷಿಣ ಭಾರತದ ಕೃಷ್ಣ ರಾಧೆಗಿಂತ ಕೊಂಚ ವಿಭಿನ್ನವಾಗಿದೆ, ಸ್ವಲ್ಪ ವರ್ಣರಂಜಿತವಾಗಿದೆ, ವಿಶೇಷವಾಗಿದೆ ಈ ಜೋಡಿ ರಾಧಾ ಕೃಷ್ಣ. ಪದ್ಮಶ್ರೀ ಪುರಸ್ಕೃತ ಮಹಿಳಾ ಒಲಿಂಪಿಕ್ ಬಾಕ್ಸಿಂಗ್ ಚಾಂಪಿಯನ್ ಮೇರಿ ಕೋಮ್. ಇವರ ಮೇಲೆ ಒಂದು ಸಿನಿಮಾನೇ ಆಗಿದೆ, ಮೇರಿ ಕೋಮ್. ಬಡತನದಿಂದ ಮೇಲೆದ್ದು ಸಾಧನೆಯನ್ನು ಗೈದಂತಹ ಮೇರಿ ಕೋಮ್. ಇವರೆಲ್ಲರನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ ಈ ಪುಟಾಣಿಗಳಿಗೂ ಹಾಗೂ ಪೋಷಕರಿಗೆ ಧನ್ಯವಾದಗಳು. ನಮ್ಮ ಮುಂದಿನ ರಾಜ್ಯ ಒಡಿಸ್ಸಾ. ಒಡಿಸ್ಸಾದ ವೇಷಭೂಷಣಗಳು, ಅಲ್ಲಿಯ ವಿಶೇಷತೆಗಳನ್ನು ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿನ ಸಾಂಪ್ರದಾಯಿಕ ಉಡುಗೆ, ದ ಟ್ರೆಡಿಷನಲ್ ಡ್ರೆಸ್, ಸಾಂಪ್ರದಾಯಿಕ ಉಡುಗೆ ನೋಡ್ಬೋದು. ಆ ಕೆಂಪಂಚಿನ ಬಿಳಿ ಸೀರೆಯನ್ನು ನೋಡಿದ್ರೆ ಎಷ್ಟು ಅಂದವಾಗಿ ಕಾಣ್ತಾ ಇದ್ದಾರೆ. ಇಲ್ಲಿನ ಸಾಂಪ್ರದಾಯಿಕ ಆಹಾರ, ಅವರ ವಿಶೇಷವಾದ ಖಾದ್ಯಗಳನ್ನು ತೋರಿಸ್ತಾ ಇದ್ದಾರೆ. ಸುಂದರವಾದ ಚಿಲ್ಕಾ ಸರೋವರ ಬಹಳ ಮನಮೋಹಕವಾದಂತಹ ಸರೋವರ ಇದು, ಚಿಲ್ಕಾ ಸರೋವರ. ವಿಶಿಷ್ಟ ಬಗೆಯ ಖಾಂದುವಾ ಸೀರೆಗಳು, ಇವರು ಉಡುವ ಶೈಲಿಯೇ ಬೇರೆ. ವಿಶ್ವವಿಖ್ಯಾತ ಪೂರಿ ಜಗನ್ನಾಥ ಯಾತ್ರೆ ಯಾರಿಗೆ ಗೊತ್ತಿಲ್ಲ? ಶ್ರೀಮನ್ ನಾರಾಯಣನ ಪೂರಿ ಜಗನ್ನಾಥ ಹಾಗೂ ಪೂರಿ ಜಗನ್ನಾಥ ಯಾತ್ರೆಯನ್ನು ಕೂಡ ಇದನ್ನು ತೋರಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಲಕ್ಷಾಂತರ ಭಕ್ತರು ದರ್ಶನ ಪಡ್ಕೊಳ್ತಾರೆ. ಸಿಮಿಲಿಪಾಲ್ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಉದ್ಯಾನವನ. ಇಲ್ಲಿಯ ಹುಲಿ ಸಂರಕ್ಷಣೆ ದೇಶಾದ್ಯಂತ ಪ್ರಖ್ಯಾತಿಯನ್ನು ಪಡೆದಿದೆ. ಸಿಮಿಲಿಪಾಲ್ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಉದ್ಯಾನವನ. ಇವೆಲ್ಲ ಪ್ರಸ್ತುತಪಡಿಸಿದ ಪುಟಾಣಿಗಳಿಗೆ ಹಾಗೂ ಪೋಷಕರಿಗೆ ಧನ್ಯವಾದಗಳು. ಮುಂದೆ ಚಪ್ಪಾಳೆಗಳು ಕೇಳಿಸ್ತಾ ಇಲ್ಲ. ದಕ್ಷಿಣ ಭಾರತದ ಹತ್ರ ಬರ್ತಾ ಇದ್ದೀವಿ. ಈಗ ಉತ್ತರ, ನಡುಭಾಗ, ಪೂರ್ವ, ಪಶ್ಚಿಮದಿಂದ ಹಿಡಿದು ದಕ್ಷಿಣ ಭಾಗದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ನಮ್ಮ ಪುಟಾಣಿಗಳು. ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ರಾಜ್ಯದ, ನಾವು ತಾಯಿ ಭುವನೇಶ್ವರಿಯನ್ನು ಪೂಜಿಸಿದಂತೆ ಆಂಧ್ರ ಮಾತೆ, ಇಲ್ಲಿನ ಪ್ರಖ್ಯಾತ ಬದುಕಮ್ಮ ಉತ್ಸವದಲ್ಲಿ ತೊಡುವಂತಹ ಬದುಕಮ್ಮ, ಇಲ್ಲಿನ ಕಡಲ ತೀರದ ಮೀನು ಇವರ ಜೀವನಾಧಾರವಾಗಿದೆ. ಮೀನು ಮಾರಾಟ. ಬ್ರಿಟಿಷರ ವಿರುದ್ಧ ಸಿಡಿದೆದ್ದು ಸ್ವತಂತ್ರ ಚಳುವಳಿಯಲ್ಲಿ ಕಿಚ್ಚೆಬ್ಬಿಸಿದ ಅಲ್ಲೂರಿ ಸೀತಾರಾಮರಾಜು. ವಿಶಿಷ್ಟ ನೃತ್ಯ ಬಗೆ ಕುಚುಪುಡಿ. ಇಲ್ಲಿಯ ವಧೂವರರು ಯಾರನ್ನು ಮರೆತರೂ ಇವ್ರನ್ನ ಮರೆಯೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಚಿಕ್ಕದ್ರಿಂದ ಮುದುಕರವರೆಗೂ
ಪ್ರಸ್ತುತಪಡಿಸಿದ ಪುಟಾಣಿಗಳಿಗೆ ಹಾಗೂ ಪೋಷಕರಿಗೆ ಧನ್ಯವಾದಗಳು. ಮುಂದೆ ಶೌರ್ಯ, ಸಾಹಸ ಹಾಗೂ ಸಿನಿಮಾ ಕ್ಷೇತ್ರಕ್ಕೆ ಹೆಸರಾದಂತಹ ರಾಜ್ಯ ಮಹಾರಾಷ್ಟ್ರ ರಾಜ್ಯವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ನಮ್ಮ ನೆರೆಯ ರಾಜ್ಯ. ತಮ್ಮ 16ನೇ ವಯಸ್ಸಿನಲ್ಲಿಯೇ ಮುಘಲರನ್ನು ಹಿಮ್ಮೆಟ್ಟಿಸಿ ಶೌರ್ಯ ಸಾಹಸವನ್ನು ತೋರಿ ಮರಾಠ ಸಾಮ್ರಾಜ್ಯವನ್ನು ಕಟ್ಟಿದ ಶಿವಾಜಿ ಮಹಾರಾಜರು ಮೊದಲ ಮಹಿಳಾ ಶಿಕ್ಷಕಿಯಾಗಿ ವಿದ್ಯೆಯನ್ನು ದಾರೆ ಎರೆದ ಸಾವಿತ್ರಿಬಾಯಿ ಫುಲೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್, ಆಧುನಿಕ ಭಾರತದ ಹರಿಕಾರ ಎಂದು ಹೆಸರಾದ ಲೋಕಮಾನ್ಯ ಬಾಲಗಂಗಾಧರ ತಿಲಕ್, ಶ್ರೀಕೃಷ್ಣ ಭಕ್ತ ಕುಂಬಾರನಿಗೆ ಒಲಿದಂತಹ ಪಂಡರಾಪುರ ಅಲ್ಲಿಯ ವಿಠ್ಠಲ ಭಕ್ತ ಕುಂಬಾರನ ಭಕ್ತಿ, ಇಲ್ಲಿನ ಸುಂದರವಾದ ವಧೂವರರು, ಬ್ರೈಡ್ ಅಂಡ್ ಗ್ರೂಮ್, ಸುಂದರವಾದ ವಧೂವರರು ಹಾಗೂ ಸಾಂಪ್ರದಾಯಿಕ ನೃತ್ಯ, ಇಲ್ಲಿನ ರಸವತ್ತಾದ ಆಲ್ಫೋನ್ಸೋ ಮಾವಿನ ಹಣ್ಣು, ಕ್ರಿಕೆಟಿನ ದೇವರೆಂದೇ ಹೆಸರಾದ ಸಚಿನ್ ತೆಂಡೂಲ್ಕರ್, ಇದನ್ನೆಲ್ಲ ಪ್ರಸ್ತುತಪಡಿಸಿದ ಈ ಪುಟಾಣಿಗಳಿಗೆ ಹಾಗೂ ಪೋಷಕರಿಗೆ ಧನ್ಯವಾದಗಳು. ನಮ್ಮ ಮುಂದಿನ ರಾಜ್ಯ, ನಮ್ಮ ದೇಶದೊಳಗೆ ವಿದೇಶ ಇದೆ ಅಂದರೆ ನಂಬಕ್ಕಾಗತ್ತಾ? ಈಗಲೂ ಸಹ ಸ್ವತಂತ್ರ ಬಂದ ಮೇಲೂ ಕೂಡ ಪರಕೀಯರ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ನಮ್ಮೊಂದಿಗೆ ಮೈಗೂಡಿಸ್ಕೊಂಡಿರೋ ಗೋವಾ ರಾಜ್ಯ, ಪೋರ್ಚುಗರು, ಡಚ್ಚರು, ಬ್ರಿಟಿಷರು ಇವರೆಲ್ಲರ ಸಂಸ್ಕೃತಿಯನ್ನು ಕೂಡ ಇನ್ನೂ ಉಳಿಸ್ಕೊಂಡು ಬೆಳೆಸ್ತಾ ನಮ್ಮ ಸಂಸ್ಕೃತಿಯನ್ನು ಮೇಳೈಸಿರುವಂತಹ ಗೋವಾ ರಾಜ್ಯ. ಇಲ್ಲಿ ದೇಶದ ಕಲೆ ನೋಡ್ಬೋದು, ವಿದೇಶಿಗರ ಕಲೆಯನ್ನು ಕೂಡ ನಾವು ನೋಡ್ಬೋದು. ಗೋವಾ ಒಂದು ರೀತಿ ಆಂಗ್ಲೋ ಇಂಡಿಯನ್ ಸ್ಟೇಟ್ ಅಂತಂದರೆ ತಪ್ಪಾಗಲಾರ್ದು. ಇಲ್ಲಿನ ಮೂಲ ಆಹಾರ ಮೀನೇ ಈ ಒಂದು ಗೋವಾ ರಾಜ್ಯದ ಮೂಲ ಆಹಾರ. ಯಾಕೆಂದರೆ ಇದು ಸಮುದ್ರ ತಟದಲ್ಲೇ ಇರೋದು. ಶ್ರೀದೇವಿಯ ಹಾಡು ನೆನಪಿರ್ಬೋದು, ಹವಾಯಿ. ಆ ಹವಾಯಿ ನೃತ್ಯ ಇಲ್ಲಿನ ಹೆಸರಾಂತ ನೃತ್ಯ, ಹವಾಯಿ ನೃತ್ಯ. ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು, ಸಾಂಪ್ರದಾಯಿಕ ನೃತ್ಯ ಹಾಗೂ ಹವಾಯಿ ನೃತ್ಯ ಎರಡನ್ನೂ ಸಹ ಮಕ್ಕಳು ತೋರಿಸ್ತಾ ಇದ್ದಾರೆ. ಈಗ ಇಲ್ಲಿಯ ಪ್ರಖ್ಯಾತ ಶಿವನ ದೇವಾಲಯ, ಹಾಗೂ ಜಾನಪದ ನೃತ್ಯ ಕಲೆಗಳನ್ನು ಇನ್ನೂ ಉಳಿಸ್ಕೊಂಡು ಬೆಳೆಸ್ತಾ ಇರುವಂತಹ ಗೋವಾ ರಾಜ್ಯ. ಈ ಎಲ್ಲವನ್ನೂ ಪ್ರಸ್ತುತಪಡಿಸಿದಂತಹ ಪುಟಾಣಿಗಳಿಗೆ ಹಾಗೂ ಪೋಷಕರಿಗೆ ಧನ್ಯವಾದಗಳು. ನಮ್ಮ ಮುಂದಿನ ರಾಜ್ಯ, ನಮ್ಮ ಹೆಮ್ಮೆಯ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ನಾಡ ಮೆಟ್ಟಬೇಕು. ಈ ರಾಜ್ಯೋತ್ಸವ ಸಂಭ್ರಮಿಸುವಂತಹ ಈ ತಿಂಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಬರ್ತಾ ಇದೆ. ದಯಮಾಡಿ ಎಲ್ಲರೂ ಚಪ್ಪಾಳೆಯೊಂದಿಗೆ ಸಂಪೂರ್ಣ ಮಕ್ಕಳು ತೆರಳೋವರೆಗೂ ಈ ರಾಜ್ಯವನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ವಿಶೇಷತೆಗಳಿದೆ, ಒಂದಲ್ಲ ಎರಡಲ್ಲ. ಮೊದಲನೇದಾಗಿ ಸಮಾಜ ಸುಧಾರಕರಾದ ಶಿವಯೋಗಿ ಬಸವಣ್ಣನವರ ವಚನಗಳನ್ನು ಕೇಳದೇ ಇದ್ದರೆ ಕಿವಿಯೇ ವೇಸ್ಟು. ಜಾನಪದ ಕಲೆ ವೀರಗಾಸೆ, ಶಿವನ ಅವತಾರವಾದ ವೀರಭದ್ರನ ಕುಣಿತ
ಕುಣಿತವನ್ನು ತೋರಿಸುವಂತಹ ವೀರಗಾಸೆ, ದಸರೆಯಲ್ಲಿ ಕಾಣುವಂತಹ ಒಂದು ಡೊಳ್ಳು ಕುಣಿತ, ಇದೊಂದು ಜಾನಪದ ಕಲೆಯಾಗಿದ್ದು ಪ್ರತಿ ದಸರೆಯ ಸಂಭ್ರಮದಲ್ಲಿ